ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಕೋರ್ಟ್ ತೀರ್ಪಿನ ಮೂಲಕವಾಗಿ ದೊಡ್ಡ ಶಾಕಿಗೆ ಎದುರಾಗಿದೆ. ಹೈದರಾಬಾದ್ನಲ್ಲೇ ಇರುವಂತಹ ಶಾಸಕ ಜನಾರ್ದನ್ ರೆಡ್ಡಿ ವಕೀಲರ ಜೊತೆ ತೀರ್ಪಿನ ಕುರಿತು ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಕೋರ್ಟಿನಿಂದ ತೀರ್ಪು ಹೊರಬರ್ತಿದ್ದಂತೆ ಹೈದರಾಬಾದ್ನಲ್ಲಿದ್ದಾರೆ. ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಅನ್ನುವಂತ ಆತಂಕ ಆಯ್ತು. ಈಗ ಸಿಬಿಐ ನ್ಯಾಯಾಲಯದ ತೀರ್ಪಿನಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಢವ ಢವ ಶುರುವಾಗಿದೆ. ಹಾಗಾಗಿ ಮುಂದೆ ಏನು ಮಾಡಬೇಕೆನ್ನೋ ನಿಟ್ಟಿನಲ್ಲಿ ವಕೀಲರ ಜೊತೆ ಸಮಾಲೋಚನೆಯನ್ನು ನಡೆಸುತ್ತಿದ್ದಾರೆ. ಸಿಬಿಐ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ರೆಡ್ಡಿ ಹೈಕೋರ್ಟ್ಗೆ ಹಾಗಾಗಿನೇ ಮುಂದೆ ಏನು ಮಾಡಬೇಕು, ಯಾವ ರೀತಿಯಾಗಿ ಸಾಗಬೇಕು, ಮೇಲ್ಮನವಿ ಏನು ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೈದರಾಬಾದ್ನಲ್ಲೇ ಇದ್ದಾರೆ. ಹಾಗಾಗಿ ತೀರ್ಪು ಬರ್ತಿದ್ದಂತೆ 7 ವರ್ಷ ಜೈಲು ಶಿಕ್ಷೆ ಅಂತಿದ್ದಂತೆ ಡವಡವ ನಡುಕ ಮತ್ತೆ, ಯಾಕಂದ್ರೆ ಈಗಾಗಲೇ 3.5 ವರ್ಷ ಇದೇ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು. ಈಗ ಕೋರ್ಟಿನಿಂದ ಸಿಬಿಐ ನ್ಯಾಯಾಲಯದ ತೀರ್ಪಿನಿಂದ ಮತ್ತಷ್ಟು ದೊಡ್ಡ ಮಟ್ಟದ ಆಘಾತ ಆಗಿದೆ. ಹಾಗಾಗಿ ಮುಂದೆ ಏನು ಮಾಡಬೇಕು, ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಮಾಡಬೇಕು, ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ತಯಾರಿಯನ್ನ ನಡೆಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಏನಾಗುತ್ತೆ, ಕೋರ್ಟಿನಿಂದ ಈಗ ಜನಾರ್ದನ್ ರೆಡ್ಡಿ ಅವರು ಅಪರಾಧಿ ಅನ್ನೋದಾಗಿ ತೀರ್ಪು ಬಂದಿದೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ. ಜೊತೆಯಲ್ಲಿ ಶಾಸಕರು ಕೂಡ ಹೌದು. ಯಾರಾದ್ರೂ ಜನಪ್ರತಿನಿಧಿಗಳಿಗೆ 2.5 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ, ಅಧಿಕೃತ ಆದ್ರೆ ಆಗ ಶಾಸಕ ಸ್ಥಾನಕ್ಕೆ ಕೊಕ್ಕೆ ಬೀಳುತ್ತೆ. ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಮಾಡುವಂತ ಪ್ರಕ್ರಿಯೆ 6 ತಿಂಗಳೊಳಗಡೆ ಆಗ್ಬೇಕಾಗಿರೋದು. ಅದೊಂದು ರೀತಿ, ಯಾಕಂದ್ರೆ ಇವ್ರು ಜನಪ್ರತಿನಿಧಿ ಶಾಸಕರು, ಗಂಗಾವತಿಯ ಶಾಸಕರು. ಆ ಒಂದು ನಿಟ್ಟಿನಲ್ಲಿ ಶಾಸಕರು ಆಂಗಲ್ ಅಲ್ಲಿ ಒಂದಾದ್ರೆ, ಮತ್ತೊಂದ್ ಕಡೆ ನೋಡೋದಾದ್ರೆ ಬಹಳ ಪ್ರಮುಖವಾಗಿ 7 ವರ್ಷ ಜೈಲು ಶಿಕ್ಷೆ. ಈಗಾಗಲೇ 3.5 ವರ್ಷ ಆಗಿದೆ. ಉಳಿದ ಅವಧಿಗೆ ಜೈಲಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಸಿಬಿಐ ಕೋರ್ಟಿನ ತೀರ್ಪನ್ನ ಯಾವ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ, ಹೈಕೋರ್ಟ್ ಮೊರೆ ಹೋಗ್ತಾರಾ ಅಥವಾ ಬೇರೆ ರೀತಿಯಾದಂತಹ ಕಾನೂನು ಸಮರಕ್ಕೆ ಮುಂದಾಗ್ತಾರಾ, ಅಥವಾ ಈ ತೀರ್ಪೇನ್ ಬಂದಿದೆಯಲ್ಲ ಈಗ ಇದನ್ನ ಇಲ್ಲ ಇದು ಬೇಡುಕು ಅನ್ನೋ ನಿಟ್ಟಿನಲ್ಲಿ ತಡೆಯಾಜ್ಞೆಯನ್ನ ಸಲ್ಲಿಸೋದಕ್ಕೆ ಹೋಗ್ತಾರಾ, ಅಥವಾ ಜೊತೆಯಲ್ಲಿ ಶಿಕ್ಷೆಯನ್ನ ಕಡಿಮೆ ಮಾಡೋದಕ್ಕೂ ಇನ್ಯಾವುದೇ ರೀತಿಯಾಗಿ ಮುಂದಾಗಬಹುದಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಿದೆ. ಒಟ್ಟಿನಲ್ಲಿ ಹೈದರಾಬಾದ್ನಲ್ಲೇ ಇದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು. ಡವಡವ ಶುರು ಆಗ್ಬಿಟ್ಟಿದೆ. ಎಸ್, ಈಗಾಗಲೇ ಕೋರ್ಟಿನಿಂದ ಮಹತ್ವದ ಆದೇಶ ಹೊರಬಂದಿದೆ. ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಡವಡವ ಶುರುವಾಗಿದೆ. ಯಾಕಂದ್ರೆ ಅಕ್ರಮ ಗಣಿಗಾರಿಕೆ ದೊಡ್ಡ ಮಟ್ಟದ ಹಗರಣ ಪ್ರಕರಣ ಇದು. ಎಷ್ಟು ದಿನ ಯಾವಾಗಲೂ ಈ ಪ್ರಕರಣ ಕೇಳಿದಾಗ ಮೈನಿಂಗ್ ಕೇಸ್ನಲ್ಲಿ ಆರೋಪ ಅಂತಿದ್ರು. ಎಸ್, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಸರ್ ಹಿರೇಮಠ ಅವರು, ಸಾಮಾಜಿಕ ಹೋರಾಟಗಾರರು. ಹಿರಿಯವರು ನಮ್ಮ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಸಿಬಿಐ ಕೋರ್ಟಿನಿಂದ ಮಹತ್ವದ ಆದೇಶ ಹೊರಬಂದಿದೆ. ಈ ಪ್ರಕರಣವನ್ನ ಮೊಟ್ಟ ಮೊದಲ ಬಾರಿಗೆ ಬಯಲು ಮಾಡೋ ವಿಚಾರದಲ್ಲಿ ಈ ವಿಚಾರವನ್ನು ಎತ್ತಿ ಹಿಡಿದಿದ್ದು ನೀವು. ಮೊದಲಿಗೆ ಈ ಆದೇಶದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್? ನನ್ನ ರಿಯಾಕ್ಷನ್ ಸ್ಪಷ್ಟವಾಗಿ ಏನಂದ್ರೆ, ಕಳೆದ ಸುಮಾರು ಒಂದು 16-17 ವರ್ಷಗಳಲ್ಲಿ ಏನು ಈ ಬಳ್ಳಾರಿ ಇಲ್ಲಿಗಲ್ ಮೈನಿಂಗ್ ಮಾಫಿಯಾದ ಹೋರಾಟದೊಳಗೆ ಏನ್ ಮಾಡಿದನಲ್ಲ, ಇದು ನನ್ನ ಅಭಿಪ್ರಾಯದೊಳಗೆ 2ನೇ ಬೆಸ್ಟ್ ನ್ಯೂಸ್. ಮೊದಲನೇ ಬೆಸ್ಟ್ ನ್ಯೂಸ್ ಏನಂದ್ರೆ, ಅಕ್ರಮ ಗಣಿಗಾರಿಕೆಯನ್ನು ಸುಪ್ರೀಂ ಕೋರ್ಟ್ ಸಮಗ್ರವಾಗಿ ನಿಲ್ಲಿಸಿ ಇವರು ಏನೇ ಇರಲಿ, ಎಷ್ಟೇ ಪವರ್ಫುಲ್ ಇರಲಿ, ನಿಯಂತ್ರಣದಲ್ಲಿ ತಂದಿದ್ರು. ಈಗ ಮೊದಲನೇದೇನಂದ್ರೆ, ಮಾಡಬಾರದ ಮಹಾಪರಾಧಗಳನ್ನು ಏನು ಮಾಡಿದ್ದಾರೆ, ಅವರು ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಅಕ್ರಮ ಹಣ ಮಾಡಿರಲಿ, ಏನೇ ಇರಲಿ, ಅವರಿಗೂ ಕೂಡ ನ್ಯಾಯ ಆಗ್ತದೆ ಅನ್ನೋದಕ್ಕೆ ಇದು ಒಂದು ನನ್ನ ಅಭಿಪ್ರಾಯದೊಳಗೆ ಅತಿ ಬೆಸ್ಟ್ ನ್ಯೂಸ್ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವತ್ತು ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಸಾಕಷ್ಟಿದೆ. ಇಂತಹ ಸಮಯದೊಳಗೆ ಇಂಥ ಒಂದು ಮಹತ್ವದ ಕೇಸ್ದೊಳಗೆ ಇದು ಏನು ಜಯ ಸಿಕ್ಕಿದೆ, ಇದನ್ನ ನಾನು ನಮ್ಮ ಇವತ್ತಿನ ನ್ಯಾಯಾಂಗಗಳಿಗೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಅಭಿನಂದಿಸ್ತಾ ಇದ್ದಾನೆ. ಯಾಕಂದ್ರೆ ಅವರೇನು ಸಮಗ್ರವಾಗಿ ಸಪೋರ್ಟ್ ಮಾಡಿ ಅದೇನು ಹೋರಾಟ
ನಾವು ಬಹಳ ಜನ ತಗೋಬೇಡ ಅಂತ ಹೇಳಿದ್ರು, ಕೊಲೆಗಡಕರಂತ ಎಲ್ಲ ಹೇಳಿದ್ರು. ಆದ್ರೂ ಕೂಡ ಇವತ್ತೇನು ಮೊದಲನೇದಾಗಿದೆ, ಇದು ಅತಿ ಸಂತೋಷದ ಸುದ್ದಿ. ಯಾಕಂದ್ರೆ ಇವರು ಕರ್ನಾಟಕದ ಅತಿ ಉತ್ಕೃಷ್ಟ ಅದಿರನ್ನ ಸುಳ್ಳಾಗಿ ಹೇಳಿ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಅಂತರಗಂಗಮ್ಮ ಕೊಂಡಂತ 68 ಹೆಕ್ಟೇರ್ ಒಂದೇನಿದೆ, ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡೇವೆ ಎಲ್ಲಿಗೆ, ಆಂಧ್ರ ಪ್ರದೇಶದ ಅದಕ್ಕೆ ಬಂದರುಗಳಿಗೆ ಮಾಡಿ ಅಲ್ಲಿಂದ ಕಳಿಸಿದೇವೆ ಅಂತ ಹೇಳಿದ್ರು. ಅದನ್ನ ಇವತ್ತು ಸಮಗ್ರವಾಗಿ ಅಲ್ಲೇನು ಅವಾಗ IAS ಅಧಿಕಾರಿ, ಆ ಮಹಿಳೆಯರಿದ್ರು ಅವಾಗ, ಅವರು, ಆಮೇಲೆ ಅವನ ಪರ್ಸನಲ್ ಅಸಿಸ್ಟೆಂಟ್ ಮೆಹಫೂಜ್ ಅಲಿ ಖಾನ್, ನಿಮ್ಗೆ ಗೊತ್ತಿರಬಹುದು, ಇನ್ನು ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಇದ್ರೊಳಗೆ ಇನ್ವಾಲ್ವ್ ಆಗಿದ್ರು. ಇದೇನೋ ಒಂದು ಜಯ ಸಿಕ್ಕಿದೆ, ಇದು ಇನ್ನಿತರ ಎಲ್ಲ ಕೇಸ್ಗಳಲ್ಲೂ ಕೂಡ ಒಂದು ನಾಂದಿಯಾಗಿ ಅಲ್ಲಿನೂ ಕೂಡ ನಮಗೆ ಜಯ ಸಿಗ್ಬೇಕಂತ ಅನ್ನುವ ಒಂದು ನಿರೀಕ್ಷೆ ಇವತ್ತು ಬರ್ತಾ ಇದೆ. ಆದ್ರೆ ನಾವು ಕರ್ಮಣ್ಯವಾದಿ ಕಾರಸ್ತೆ ಅಂತ ಏನು ಫಿಲಾಸಫಿ ಇದೆ, ನಮ್ಮ ಪ್ರಯತ್ನ ಏನು ಮುಂದುವರಿತದೆ ಅದು ಸಮಗ್ರವಾಗಿ ಮುಂದುವರಿತದೆ. ಇದರ ಅತಿ ಮಹತ್ವದ ಶ್ರೇಯಸ್ಸು ಲಕ್ಷ್ಮೀನಾರಾಯಣ್ ಅಂತ CBI ಡೈರೆಕ್ಟರ್ ಇದ್ರು, ಎಲ್ಲಿ ಹೈದರಾಬಾದ್ನಲ್ಲಿ. ನಮ್ಮ ಬೆಂಗಳೂರು ಆಫೀಸು ಮತ್ತು ಹೈದರಾಬಾದ್ ಆಫೀಸು ಅವರ ಕೆಳಗೆ ಇತ್ತು. ಮತ್ತು ಖಾನ್, RM ಖಾನ್ ಅಂತ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿದ್ರು, ಅವರೇ ತುಂಬಾ ಧೈರ್ಯವಂತರು. ಅರೆಸ್ಟ್ ಮಾಡಿದ್ದು ಬಳ್ಳಾರಿಗೆ ಬಂದು ಅವರೇ. ಸೊ ಅವ್ರೇನು ಒಂದು CBI ಅಧಿಕಾರಿಗಳಾಗಿ ಮಾಡಿದ್ರು, ಮಹತ್ವದ ಕೊಡುಗು. ನನ್ನ ಅಭಿಪ್ರಾಯದೊಳಗೆ ಇವತ್ತು ಅವ್ರನ್ನ ಕೃತಜ್ಞತೆಯಿಂದ ನೆನೆಸುವುದು ಅಷ್ಟೇ ಅಲ್ಲ, ಅವರ ಕೊಡುಗೆಯನ್ನು ಕೂಡ ಇಂಥ ಆಫೀಸರ್ಸ್ ಮುಂದೂ ಕೂಡ ಮಾಡಿ ನ್ಯಾಯಾಂಗದಲ್ಲಿ ಒಂದು ವಿಶ್ವಾಸ ತರುವಂತ ಕೆಲಸ ಮಾಡ್ತಾರಂತ ನಾವು ಆಶೆ ಮಾಡ್ತೇವೆ. ಸರ್, ಬಹಳ ಸುದೀರ್ಘವಾದಂಥ ಕಾನೂನು ಹೋರಾಟ ಆಯಿತು. ಆದರೆ ಈಗ ಕೊನೆಗೂ ಆರೋಪ ಅಂತ ಮೊದಲು ಎಷ್ಟೇ ಇದ್ರೂ ಕೂಡ ಮಾತು ಬರ್ತಿತ್ತು. ಈಗ ಅಪರಾಧಿ ಹೌದಂತ ಕೋರ್ಟಿಂದ ಬಂದಿದೆಯಲ್ಲ, ನಿಮ್ಮ ಈ ಸುದೀರ್ಘ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದ್ದು ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೆ? ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಇದು ತುಂಬಾ ಖುಷಿ ಆಗ್ತದೆ. ಆದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಇದನ್ನ ಅವರು ಅಪೀಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಏನೇ ಇದ್ರೂ ಕೂಡ ಮೊದಲಿನ ಟ್ರಯಲ್ ಕೋರ್ಟ್ದಲ್ಲಿ ಇವರೇನು ಇವತ್ತು ಮಾಡಿದಂಥ ಅಪರಾಧಗಳನ್ನ ಸಮಗ್ರವಾಗಿ ಪ್ರೂವ್ ಮಾಡಿ ಇವತ್ತೇನು ಇವರಿಗೆ ಶಿಕ್ಷೆ ಆಗಿದೆ, ಗಿಲ್ಟಿ ಅಂತ ಏನಾಗಿದೆ ಅಲ್ಲ, ಇದು ಬಹಳ ನನ್ನ ಅಭಿಪ್ರಾಯದೊಳಗೆ ಮಹತ್ವದ ನ್ಯೂಸು. ಇದನ್ನ ಮುಂದುವರೆದು ಉಳಿದ ಕೇಸ್ಗಳಲ್ಲೂ ಕೂಡ ನಿಮಗೆ ಗೊತ್ತಿದೆ, ಇವ್ರ ಬ್ರದರು ಸೋಮಶೇಖರ್ ರೆಡ್ಡಿ ಇವರು ಅಲ್ಲಿಯ ಏನೊಂದು ನ್ಯಾಯಾಧೀಶರ ಕಡೆಯಿಂದ ಹಣ ಕೊಟ್ಟು ಕೋಟಿಗಟ್ಟಲೆ 60 ಕೋಟಿ ಕೊಟ್ಟು ಅದನ್ನ ಜಾಮೀನಿಂದ ಹೊರಗೆ ಬಂದಿದ್ದು. ಅದರಿಂದ ನ್ಯಾಯಾಧೀಶರು ಅದ್ರೊಳಗೆ ಸಿಕ್ಕು ಒಬ್ಬ ನ್ಯಾಯಾಧೀಶರು ಆತ್ಮಹತ್ಯೆ ಮಾಡಿಕೊಂಡ್ರು, ಇನ್ನೊಬ್ರು ಜೈಲಿಗೆ ಹೋದ್ರು. ನನ್ನ ಅಭಿಪ್ರಾಯದೊಳಗೆ ಇವರು ನಮ್ಮ ಸಂವಿಧಾನಕ್ಕೆ, ನಮ್ಮ ಕಾನೂನು ವ್ಯವಸ್ಥೆಗೆ ಅತಿ ದೊಡ್ಡ ಧಕ್ಕೆ ಮಾಡಿದವರು. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಏನು ಲೋಕಾಯುಕ್ತರಾಗಿದ್ರು, ಯಾರ ಉತ್ಕೃಷ್ಟ ರಿಪೋರ್ಟ್ ಆಧಾರದ ಮೇಲೆ ನಾವೇನು ಸುಪ್ರೀಂ ಕೋರ್ಟಿಗೆ ಹೋದೆವು, ಅವರು ಬಳ್ಳಾರಿ ರಿಪಬ್ಲಿಕ್ ಅಂತ ಏನು ಹೇಳ್ತಿದ್ರು. ಆದ್ರೆ ಇವರು ಕೂಡ ನಮ್ಮ ಸಂವಿಧಾನದ ಅಂತರದೊಳಗಿದ್ದಾರೆ, ನಮ್ಮ ಕಾಯ್ದೆಗಳಿದ್ರೆ. ಇವರು ಎಷ್ಟೇ ಹಣವಂತರಾಗಿರ್ಲಿ, ಏನೇ ಆಗಿರ್ಲಿ, ಲಾ ಇವ್ರ ಮೇಲೆ ಇದೆ ಅನ್ನೋದನ್ನ ಇವತ್ತು ನ್ಯಾಯಾಂಗ ತೋರಿಸಿಕೊಟ್ಟಿದೆ. ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಹಾಗೆ ನೀವು ಹೇಳ್ತಾ ಇದ್ರಿ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಈಗ ಮತ್ತೆ ಮೇಲ್ಮನವಿ ಸಲ್ಲಿಸೋದು ಅಥವಾ ಕೋರ್ಟ್ ಮೊರೆ ಹೋಗುವಂತ ಆಪ್ಷನ್ಸ್ಗಳಿದೆ ಅಂತ. ಅವ್ರು ಹೋಗಿದ್ದೆ ಆದ್ರೆ ನಿಮ್ಮ ಹೋರಾಟ ಹೆಂಗಿರುತ್ತೆ, ಯಾವ ರೀತಿ ಆದಂತ ಮುಂದಿನ ನಿಮ್ಮ ನಡೆ ಸರ್? ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿನ ಪಾಲು CBIದವ್ರ ಮೇಲೆ ಇರ್ತದೆ. ಓಕೆ, ಇಲ್ಲಿ ನೀವು ಎಲ್ಲರೂ ಜಾಗೃತರಾಗಬೇಕಾಗಿದೆ. ಯಾಕಂದ್ರೆ ಎಷ್ಟೋ ಜನ BJPಗೆ ಜಾಯಿನ್ ಆದವರು ಯಾವ ರೀತಿ ಅದೇನಂತಿರಲ್ಲ ವಾಷಿಂಗ್ ಮೆಷಿನ್ ಇಂದ ಹೊರಗೆ ಬರ್ತಾರೆ, ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನಾವೆಲ್ಲರೂ ಅದೇನಂತಾರಲ್ಲ ತುಂಬಾ ಜಾಗರೂಕತೆಯಿಂದ ಹದ್ದಿನ ಕಣ್ಣಿನಿಂದ ಲಕ್ಷ್ಯ ಇಡಬೇಕು. ಅಷ್ಟೇ ಅಲ್ಲ, ನಾವು ಮಾಡಬೇಕಾದ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು. ಯಾಕಂದ್ರೆ ಇವರು ಮೊದಲು BJPಯಲ್ಲಿದ್ದು ಸುಷ್ಮಾ ಸ್ವರಾಜ್ ಅವರು ಈಗೆಲ್ಲ ಅವ್ರ ಮೇಲೆ ಹೋಗಿದ್ದಾರೆ. ಅವರು ಒಂದು ಕೃಪಾಕಟಾಕ್ಷದಿಂದ ಈ ಎಲ್ಲ ಅಕ್ರಮ ಇದನ್ನ ಶುರು ಮಾಡಿದ್ರು. ಈಗ ಮತ್ತೆ ಕಲ್ಯಾಣ ಕರ್ನಾಟಕ ಪಕ್ಷವನ್ನ ಮುಚ್ಚಿ ಈಗ ಮತ್ತೆ BJP ಬಂದಿದ್ದಾರೆ. ಸೊ ಅದಕ್ಕೆ ನೀವೆಲ್ಲರೂ ಏನಂತಾರೆ ತುಂಬಾ ಎಚ್ಚರಿಕೆಯಿಂದ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ವಿಶೇಷ ಒತ್ತಡವನ್ನು ತಂದು ಅವರು ಯಾವುದೇ ಮಾಡಬಾರದಂತ ಅನುಚಿತ ಹಸ್ತಕ್ಷೇಪ CBIದೊಳಗೆ ಮಾಡಲಾರ್ದಂಗೆ ನೀವು ಅವ್ರ ಮೇಲೆ ಒಂದು ನೈತಿಕ ಮತ್ತು ಜನಾಭಿಪ್ರಾಯ ಪಬ್ಲಿಕ್ ಒಪಿನಿಯನ್ ಪ್ರೆಷರ್ ಏನಂತೇವೆ ಅದನ್ನ ಕಾನ್ಸ್ಟೆಂಟ್ ಆಗಿ ಇಡಬೇಕಾಗಿದೆ. ಎಸ್ ಸರ್, ಅಂದ್ರೆ ಸಾಮಾನ್ಯವಾಗಿ ಆರಂಭಿಕದಿಂದಲೂ ಕೂಡ ನೀವು ನಮ್ಮ ನಾಡಿನ ಸಂಪನ್ಮೂಲಗಳು ಹೊರಗೆ ಹೋಗ್ತಾ ಇದೆ, ಇಂಥದ್ದೊಂದು ಹಗರಣ ಆಗ್ತಿದೆ ಅಂದಾಗ್ಲೂ ಕೂಡ ಜಸ್ಟ್ ಆರೋಪ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇತ್ತಲ್ಲ ಸರ್. ಆ ದಿನಗಳ ಬಗ್ಗೆ ಹೇಳೋದಾದ್ರೆ ನೀವು ಮೊದಲು ಈ ಪ್ರಕರಣವನ್ನ ಬಯಲಿಗೆ ಮಾಡಿದಂತ ಹೊತ್ತು ದಿನದಲ್ಲಿ ಇಲ್ಲ, ಇದು ಏನದಲ್ರಿ ನೀವು ಹೇಳೋದಕ್ಕೆ ಒಬ್ರು MP ಪ್ರಕಾಶ್ ಅಂತ ಸಾತ್ವಿಕ ರಾಜಕಾರಣಿ ಇದ್ರು, ಅವ್ರನ್ನ ರಾಘವೇಂದ್ರ ಕುಷ್ಟಗಿ ಅಂತ ರಾಯಚೂರದವ್ರು ನಾವು ಹೋಗಿ ಭೇಟಿಯಾದಾಗ ಅವ್ರು ಹೇಳಿದ್ರು, ಹಿರೇಮಠ ದೊಡ್ಡ ಹೋರಾಟಗಾರರು, ಆದ್ರೆ ಇಲ್ಲಿ ಕೊಲೆಗಡಕರಿದ್ದಾರೆ, ಬಹಳ ಹುಷಾರಾಗಿರ್ಬೇಕು.
ಇವತ್ತು ಮೊದಲಿನಿಂದಲೂ ಮಾಯಿನ್ ಮಾಡಿದಂತ ಲಾಡುಗಳೆಲ್ಲ ಶರಣಾಗತಾಗಿ ಕಪ್ಪು ಕಾಣಿಕೆ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಮಾಫಿಯಾದವರಿಗೆ. ಇದು ಬಹಳ ನನ್ನ ಅಭಿಪ್ರಾಯದೊಳಗೆ ಗಂಭೀರವಾದ ಪರಿಸ್ಥಿತಿ ಇತ್ತು. ಆದ್ರೆ ನಮ್ಮ ದೇಶ ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟದಿಂದ ಸಂವಿಧಾನವನ್ನ ಕೊಟ್ಟು ನಮಗೇನು ಸ್ವಾತಂತ್ರ್ಯ ತಂದಿರಲ್ಲ. ನಾವು ಮುಂದಿನ ಪೀಳಿಗೆಯೊಳಗೆ ಅದಕ್ಕೆ ಯೋಗ್ಯರಾಗಬೇಕಾದ್ರೆ ಅವಾಗ ಹೋರಾಟ ಮಾಡೋದು ಅತ್ಯವಶ್ಯವಾಗಿತ್ತು. ಅದನ್ನು ಹೋರಾಟ ಮಾಡಿದ್ದು ಇವತ್ತು ಸಾರ್ಥಕವಾಯಿತು. ಮತ್ತು ಕರ್ನಾಟಕ ಜನ ತಾವೆಲ್ಲರೂ ಮಾಧ್ಯಮದಲ್ಲಿ ಏನು ಬೆಂಬಲ ಮಾಡಿದ್ರಲ್ಲ, ಇದಕ್ಕೆ ನಾವು ತುಂಬಾ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋದಕ್ಕೆ. ಇಷ್ಟೊತ್ತು ನಾವು SR ಹಿರೇಮಠ ಹಿರಿಯ ಸಾಮಾಜಿಕ ಹೋರಾಟಗಾರರ ಮಾತನ್ನ ಕೇಳಿಸ್ಕೊಂತಾ ಇದ್ವಿ. ಸುದೀರ್ಘವಾದಂಥ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ. ಹೌದು, ಇಷ್ಟು ದಿನ ಏನು ಆರೋಪ ಮಾಡ್ತಾ ಇದ್ವಿ, ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನೋದು, ಈಗ ಕೋರ್ಟಿನಿಂದಲೇ ಮಹತ್ವದ ತೀರ್ಪು ಬಂದಿದೆ. ಬಹಳಷ್ಟು ಖುಷಿ ಆಗ್ತಿದೆ. ಈ ನೆಲದ ಕಾನೂನಲ್ಲಿ ನ್ಯಾಯ ಸಿಕ್ಕಿದೆ ಅನ್ನೋದು ಮಾತುಗಳು ಆಡ್ತಾ ಇದ್ರು. ಒಟ್ಟಲ್ಲಿ ಮುಂದೆ ಜನಾರ್ದನ್ ರೆಡ್ಡಿ ಅವರು ಶಾಸಕರು ಯಾವ ರೀತಿಯಾದಂಥ ಹೆಜ್ಜೆ ಇಡ್ತಾರೆ, ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧ ಮಾಡ್ಕೊಂತಿದ್ದಾರಾ ಅಥವಾ ಬೇರೆ ಬೇರೆ ಕಾನೂನು ಪ್ರಕ್ರಿಯೆಗಳಿಗೆ ಸಾಕ್ತಾರಾ, ಏನು ಆಗತ್ತೆ ಇಲ್ಲೆವೂ ಗೊತ್ತಾಗಬೇಕು. ಯಾಕಂದ್ರೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ CBI ಕೋರ್ಟಿನಿಂದ ಆದೇಶ ಬಂದಿರೋದು 7 ವರ್ಷ ಜೈಲು ಶಿಕ್ಷೆ ಅನ್ನೋದು. ಈಗಾಗಲೇ ಈ ಪ್ರಕರಣದಲ್ಲಿ 3.5 ವರ್ಷ ಜೈಲು ಅನುಭವಿಸಿದ್ದಾರೆ. ಹಾಗಾಗಿ ಇನ್ನು ಗಮನಿಸ್ತಾ ಹೋಗೋದಾದ್ರೆ ಇನ್ನು ಈ ಪ್ರಕರಣದಲ್ಲಿ ಈಗಾಗಲೇ ಅನೇಕರ ಭಾಗಿಯೂ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ನಾಂಪಲ್ಲಿಯಲ್ಲಿ ರೆಡ್ಡಿ ಅವರನ್ನ CBI ವಶಕ್ಕೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಾಂಪಲ್ಲಿಯಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ CBI ವಶಕ್ಕೆ ಪಡೆದಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಹೈದರಾಬಾದ್ನಲ್ಲೇ ಇದ್ದಾರೆ. ಹೈದರಾಬಾದ್ನ ಚಂಚಲಗುಡ್ಡ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಕೋರ್ಟಿನಿಂದ CBI ಕೋರ್ಟಿನಿಂದ ಆದೇಶ ಹೊರಬರ್ತಿದ್ದಂತೆ 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ CBI ಅಧಿಕಾರಿಗಳು. ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ CBI ವಶಕ್ಕೆ ಪಡೆದಿರುವಂಥ ವಿಚಾರ. ಹೈದರಾಬಾದ್ನಲ್ಲಿದ್ದಾರೆ. ಪ್ರಕರಣ ಇವತ್ತು ತೀರ್ಪು ಹೊರಬರ್ತಿರುವಂಥ ಹೊತ್ತಿನಲ್ಲಿ ಶಾಸಕರು ಹೈದರಾಬಾದ್ನಲ್ಲಿದ್ದಾರೆ. ಹಾಗಾಗಿ ನಾಂಪಲ್ಲಿಯ CBI ಕೋರ್ಟಿನಿಂದ ತೀರ್ಪು ಬಂದಿದೆ. ಅಂದರೆ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಯಾರ್ಯಾರಿದ್ದಾರಲ್ಲ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥ ವಿಚಾರಗಳು. ಹೀಗಾಗಿ ಸುದೀರ್ಘವಾದಂಥ ಕಾನೂನು ಸಮರ ಆಗ್ತಾನೇ ಇತ್ತು ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ. ಕೊನೆಗೂ ಆರೋಪಿ ಅನ್ನುವ ಮಾತು ಇನ್ನು ಮುಂದೆ ಇಲ್ಲ. ಯಾಕಂದ್ರೆ CBI ಘನ ನ್ಯಾಯಾಲಯದಿಂದಲೇ ಹೌದು ಆರೋಪ ಏನೇನಿತ್ತಲ್ಲ ಸಾಬೀತಾಗಿ ಅಪರಾಧಿ ಅನ್ನುವಂಥ ತೀರ್ಪು ಕೊಟ್ಟು 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ಅಕ್ರಮ ಗಣಿಗಾರಿಕೆಯ ಕೇಸ್ ಏನಿದೆಯಲ್ಲ, ಈಗ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ CBI ವಶಕ್ಕೆ ಪಡೆಯುವಂಥ ವಿಚಾರ ಕೂಡ ಗೊತ್ತಾಗ್ತಿದೆ. ಅಕ್ರಮ ಗಣಿ ಹಗರಣ ವಿಚಾರ ಇದೆಯಲ್ಲ, ಹಾಗಾಗಿ ಅವರಿಗೆ ಡವ ಶುರು ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವರಿಗೆ.